ವಿಡಿಯೋ ಪ್ರಾರಂಭಿಸುವ ಮೊದಲು 5 ಸೆಕೆಂಡುಗಳಲ್ಲಿ ಹೇಳಿ 98 ಗುಣಾಕಾರ 97 ರ ಮೌಲ್ಯ ಎಷ್ಟು? ನಿಮ್ಮಲ್ಲಿ 95% ಜನರು ಇದನ್ನು ಬಗೆಹರಿಸಲು ಸಾಧ್ಯವಾಗಲಿಲ್ಲ. ಸರಿಯೇ? ಆದರೆ ದುಃಖಿಸಬೇಡಿ. ಈ ವಿಡಿಯೋ ನೋಡಿದ ನಂತರ ಮತ್ತು ಸ್ವಲ್ಪ ಅಭ್ಯಾಸದೊಂದಿಗೆ ನೀವು ಮಿಂಚಿನ ವೇಗದಲ್ಲಿ 2 ಸಂಖ್ಯೆಗಳನ್ನು ಗುಣಿಸಲು ಸಾಧ್ಯವಾಗುತ್ತೀರಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಒಂದು ಎಕ್ಸಾಂಪಲ್ ನೋಡೋಣ. 99 ಗುಣಾಕಾರ 98. ಈ ವಿಧಾನವನ್ನು ಬೇಸ್ ಮೆಥಡ್ ಅಥವಾ ವೇದಿಕ್ ಗಣಿತದ ನಿಖಿಲಾಮ್ ಸೂತ್ರ ಎಂದು ಕರೆಯಲಾಗುತ್ತದೆ. ಈ 2 ಸಂಖ್ಯೆಗಳ ಬೇಸ್ 100. ಆದ್ದರಿಂದ ಇಲ್ಲಿ 100 ಬರೆಯಿರಿ. ಈಗ 2 ಸಂಖ್ಯೆಗಳಿಂದ 100 ಮೈನಸ್ ಮಾಡಿ. 99 ಮೈನಸ್ 100 ಈಕ್ವಲ್ಸ್ ಟು -1. 98 ಮೈನಸ್ 100 ಈಕ್ವಲ್ಸ್ ಟು -2. ಈ ವ್ಯತ್ಯಾಸಗಳನ್ನು ಇಲ್ಲಿ ಬರೆಯಿರಿ. ಈಗ 2 ರೀತಿಯಲ್ಲಿ ಲೆಕ್ಕ ಮಾಡಬಹುದು. 1 99 ಮೈನಸ್ 2 ಈಕ್ವಲ್ಸ್ ಟು 97. 2 98 ಮೈನಸ್ 1 ಈಕ್ವಲ್ಸ್ ಟು 97. 2 ರೀತಿಯಲ್ಲಿ 97 ಸಿಗುತ್ತದೆ. ನೆಕ್ಸ್ಟ್ -1 ಇಂಟು -2 ಇಸ್ ಈಕ್ವಲ್ ಟು +2. ಆದರೆ ಇದನ್ನು 2 ಅಂಕೆಗಳಾಗಿ ಬರೆಯಬೇಕು, ಯಾಕೆಂದರೆ ನಮ್ಮ ಬೇಸ್ 100 ರಲ್ಲಿ 2 ಜೀರೋಗಳಿವೆ. ಆದ್ದರಿಂದ ಇದನ್ನು 02 ಎಂದು ಬರೆಯಿರಿ. ಅಷ್ಟೇ. 99 ಗುಣಾಕಾರ 98 ಸಮ 9702. ಹೀಗೆ ಫಾಸ್ಟ್ ಆಗಿ ಬಿಡಿಸಬಹುದು. ಮುಂದಿನ ಉದಾಹರಣೆ 89 ಗುಣಾಕಾರ 97. ಬೇಸ್ ಮತ್ತೆ 100. 89 ಮೈನಸ್ 100 ಈಕ್ವಲ್ಸ್ ಟು -11. 97 ಮೈನಸ್ 100 ಈಕ್ವಲ್ಸ್ ಟು -3. ಕ್ರಾಸ್ ಮೈನಸ್ ಮಾಡಿ. ಫಸ್ಟ್ 89 ಮೈನಸ್ 3 ಈಕ್ವಲ್ಸ್ ಟು 86. ಸೆಕೆಂಡ್ 97 ಮೈನಸ್ 11 ಈಕ್ವಲ್ಸ್ ಟು 86. 2 ರೀತಿಯಲ್ಲಿ 86 ಸಿಗುತ್ತದೆ. ನೆಕ್ಸ್ಟ್ -11 ಗುಣಾಕಾರ -3 ಇಸ್ ಈಕ್ವಲ್ ಟು +33. ಇದನ್ನು 2 ಅಂಕೆಗಳಾಗಿ 33 ಬರೆಯಿರಿ. ರಿಸಲ್ಟ್ 89 ಗುಣಾಕಾರ 97 ಇಸ್ ಈಕ್ವಲ್ ಟು 8633. ದೊಡ್ಡ ಸಂಖ್ಯೆಗಳಿಗೆ ಪ್ರಯತ್ನಿಸೋಣ. 9994 ಗುಣಾಕಾರ 9998. ಇಲ್ಲಿ ಬೇಸ್ 10,000, ಯಾಕೆಂದರೆ ಸಂಖ್ಯೆಗಳು ಇದರ ಹತ್ತಿರ ಇವೆ. 9994 ಮೈನಸ್ 10,000 ಇಸ್ ಈಕ್ವಲ್ ಟು -6. 9998 ಮೈನಸ್ 10,000 ಇಸ್ ಈಕ್ವಲ್ ಟು -2. ಕ್ರಾಸ್ ಮೈನಸ್ ಮಾಡಿ. ಫಸ್ಟ್ 9994 ಮೈನಸ್ 2 ಇಸ್ ಈಕ್ವಲ್ ಟು 9992. ಸೆಕೆಂಡ್ 9998 ಮೈನಸ್ 6 ಇಸ್ ಈಕ್ವಲ್ ಟು 9992. 2 ರೀತಿಯಲ್ಲಿ 9992 ಸಿಗುತ್ತದೆ. ನೆಕ್ಸ್ಟ್ -6 ಇಂಟು -2 ಇಸ್ ಈಕ್ವಲ್ ಟು +12. ಆದರೆ ಬೇಸ್ 10,000 4 ಜೀರೋಗಳು ಆಗಿರುವುದರಿಂದ ಫಲಿತಾಂಶವನ್ನು 4 ಅಂಕೆಗಳಾಗಿ 0012 ಬರೆಯಬೇಕು. ರಿಸಲ್ಟ್ 9994 ಗುಣಾಕಾರ 9998 ಇಸ್ ಈಕ್ವಲ್ ಟು 9,99,20,012. ಕ್ಯಾಲ್ಕುಲೇಟರಿಗಿಂತ ವೇಗವಾಗಿ ಬಿಡಿಸಬಹುದು. ಈಗ 5 ಸೆಕೆಂಡುಗಳಲ್ಲಿ ಹೇಳಿ 98 ಗುಣಾಕಾರ 97 ಎಷ್ಟು? ಆನ್ಸರ್ 9506. ನೀವು ಅದನ್ನು ಈಗ ಸುಲಭವಾಗಿ ಲೆಕ್ಕ ಹಾಕಬಹುದು. ಈ ವಿಡಿಯೋಗೆ 100 ಲೈಕ್ಗಳು ಸಿಗುತ್ತದೆಂದರೆ ಇನ್ನೂ ಆಕರ್ಷಕವಾದ ಮತ್ತು ಮನೋರಂಜಕ ಗಣಿತ ಟ್ರಿಕ್ಸ್ ವಿಡಿಯೋ ತಯಾರಿಸುತ್ತೇನೆ. ಈ ಸುಲಭ ವಿಧಾನ ತಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಟ್ರಿಕ್ ಅನ್ನು ಅವರಿಗೂ ತಿಳಿಸಿ. ನೀವು ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು.